ರಾಜ್ಯಪಾಲರ ಮನವೊಲಿಕೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳಿ ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಭಾಷಣ ಮಾಡಲು ರಾಜ್ಯಪಾಲರು ಒಪ್ಪಿಲ್ವಂತೆ. ಭಾಷಣಕ್ಕೆ ಆಗಮಿಸ್ತೀನಿ ಅಂತ ಅಷ್ಟೇ ಹೇಳಿದಾರಂತೆ ರಾಜ್ಯಪಾಲರು. ಪೂರ್ಣ ಪ್ರಮಾಣದಲ್ಲಿ ಭಾಷಣ ಮಾಡಲು ರಾಜ್ಯಪಾಲರು ಒಪ್ಪಿಲ್ಲ. ಬಟ್ ಭಾಷಣನೇ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ ಅನ್ನುವಂಥದ್ದನ್ನ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ದಿದ್ದು. ಮಾನ್ಯ ಕಾನೂನು ಮಂತ್ರಿಗಳು ಪೂರ್ತಿ ಭಾಷಣವನ್ನ ಓದದೆ ವಾಪಸ್ ಹೋಗುವಂತ ಸಾಧ್ಯತೆ ಇರುತ್ತೆ, ಅರ್ಧಕ್ಕೆ ಮೊಟಕುಗೊಳಿಸುವಂತ ಸಾಧ್ಯತೆ ಇರುತ್ತೆ. ಹಿಂದೆ ಈ ರೀತಿಯಾಗಿ ಯಾವತ್ತಾದ್ರೂ ಆಗಿತ್ತಾ? ಇದೇ ಮೊದಲ ಬಾರಿಗೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆನ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಇದು ಮೊಟ್ಟ ಮೊದಲನೇ ಬಾರಿ ಅಂತ ಕಾಣಿಸ್ತಾ ಇದೆ ರಾಜ್ಯಪಾಲರು ಈ ರೀತಿಯಾಗಿ ಮಾಡ್ತಾ ಇರೋದು. ಜೊತೆಗೆ ನಾಳೆ ಅರ್ಧಕ್ಕೇನೆ ಮೊಟಕುಗೊಳಿಸುವಂತದ್ದಾದ್ರೂ ಕೂಡ ಅದು ಕೂಡ ಮೊಟ್ಟ ಮೊದಲನೇ ಬಾರಿ ಆಗುತ್ತಾ ಅಂತ? ಖಂಡಿತ ಸಾಧ್ಯತೆಗಳ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ 100ರ ಪೇಜಲ್ಲಿ ಆ 11 ಪ್ಯಾರಾನ್ ಅವ್ರು ಹೇಳ್ತಾ ಇರುವಂಥದ್ದು ಎಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯಪಾಲರ ಭಾಷಣದ ಪುಸ್ತಕದಲ್ಲಿ ಅದು ಎಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಆರಂಭದಲ್ಲಿದೆಯೋ, ಮಧ್ಯದಲ್ಲಿದೆಯೋ, ಕೊನೆಯಲ್ಲಿದೆಯೋ. ಹಾಗಾಗಿ ಕೊನೆಯಲ್ಲಿದ್ದು ಕೊನೆಯ 11 ಪುಟಗಳನ್ನ ಬಿಡ್ತೀವಿ ಅಂತಾರೋ, ಪ್ಯಾರಾನ್ ನಾನು ಓದಲ್ಲ ಅಂತಾರೋ, ಅಥವಾ ಮಧ್ಯದಲ್ಲಿ ಬಂದರೆ ಅದನ್ನ ಸ್ಕಿಪ್ ಮಾಡಿ ಓದುವ ಪ್ರಯತ್ನವನ್ನು ಮಾಡ್ತಾರಾ, ಅದಕ್ಕೆ ಸರ್ಕಾರದ ರೆಸ್ಪಾನ್ಸ್ ಏನಿರುತ್ತೆ, ಸರ್ಕಾರದ ಶಾಸಕರುಗಳು ಹೇಗೆ ರಿಪ್ಲೈ ಮಾಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅಥವಾ ರಾಜ್ಯಪಾಲರು ಆರಂಭದಲ್ಲಿ ಓದಿ ಎಲ್ಲರೂ ಆರಂಭದಲ್ಲೇ ಕೆಲವು ಹಂತಗಳಲ್ಲಿ ಏನಾದರೂ ಅಕ್ಷರಗಳು ಮೆನ್ಷನ್ ಇದ್ರೆ ಅಲ್ಲೂ ಏನನ್ನಾದರೂ ಸ್ಕಿಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಅಲ್ಲೂ ಮತ್ತೆ ಗೊಂದಲ ಆಗುತ್ತೆ. ರಾಜ್ಯಪಾಲರು ಬಂದಂಗೂ ಆಯಿತು, ಭಾಷಣ ಮಾಡ್ದಂಗೂ ಆಯಿತು, ಗೊಂದಲ ಕ್ರಿಯೇಟ್ ಆದಂಗೂ ಆಯಿತು ಅನ್ನುವಂಥ ಪರಿಸ್ಥಿತಿ. ಆ ಕಾರಣಕ್ಕೆ ಪೂರ್ಣ ಪ್ರಮಾಣದ ಭಾಷಣವನ್ನು ಅವರು ಮಾಡಲಿಲ್ಲ ಅಂತೇಳಿ ಉಳಿದ ಕಲಾಪವನ್ನು ಮುಂದುವರಿಸಲಿಕ್ಕೆ ಸರ್ಕಾರಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ನಾನು ಬರೋದೇ ಇಲ್ಲ, ಭಾಷಣ ಮಾಡೋದೇ ಇಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ತಮಗೆ ಅನಿಸಿದ ರೀತಿಯಲ್ಲಿ ಅವರೇನಾದರೂ ನಡೆದುಕೊಂಡ್ರೆ ಸಹಜವಾಗಿ ಅರ್ಧಂಬರ್ಧಂ ಭಾಷಣ ಮಾಡಿದಂತಾಗುತ್ತೆ, ಅಥವಾ ಸದನದಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿದಂತೆ ಅಥವಾ ಗದ್ದಲ ಕ್ರಿಯೇಟ್ ಆದಂತಾಗುತ್ತೆ. ಆಗ ಎಲ್ಲೋ ಒಂದು ಕಡೆ ಭಾಷಣಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಅದು ಒಂದು ಗಲಾಟೆ ಜೋರಾದರೆ ಸಹಜವಾಗಿ ರಾಜ್ಯಪಾಲರು ಸದನದಿಂದ ಅಥವಾ ಕಲಾಪದಿಂದ ಎಕ್ಸಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಯಾವುದಕ್ಕೆ ಅವಕಾಶ ಆಗುತ್ತೆ ಅನ್ನೋದ್ರ ಮೇಲೆ ನಾಳಿನ ರಾಜ್ಯಪಾಲರ ಭಾಷಣ ಹೇಗಿರುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಾಳೆ ಆಗುವಂಥ ಬೆಳವಣಿಗೆ ದಿಢೀರ್ ಅಂತ ಹೇಳಿ ನೋಡಬೇಕು ಯಾವ ರೀತಿಯಾಗಿ ಆಗುತ್ತೆ. ಸದನದ ಒಳಗಡೆಗೆ ಎರಡು ಪಕ್ಷಗಳು ಹೇಗೆ ಫೈಟ್ ಮಾಡುತ್ತವೆ ಅನ್ನೋದು ಒಂದು ಕಡೆಗಾದರೆ, ರಾಜ್ಯಪಾಲರು ಭಾಷಣವನ್ನು ಯಾವ ಸಂದರ್ಭದಲ್ಲಿ ಮೊಟಕುಗೊಳಿಸ್ತಾರೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಭಾಷಣವನ್ನು ಮಾಡ್ತಾರಾ ಅನ್ನುವಂಥದ್ದು ಕುತೂಹಲ ಕೆರಳಿಸಿರೋದು.